ಲೋ ಮಗ, ಸ್ವಲ್ಪ ಎಮರ್ಜೆನ್ಸಿ ಇತ್ತು ಕೊಡೋ, ಒಂದು 20,000 ರೂಪಾಯಿ ಇದ್ರೆ ಕೊಡೋ, ಒಂದು 2 ದಿನ ಬಿಟ್ಕೊಂಡು ಕೊಡ್ತೀನಿ. ಸರಿ ಮಗ, ಆಯಿತು. ಇವಾಗ ತಾನೇ ಸ್ಯಾಲ್ರಿ ಆಗಿದೆ, ಕಳಿಸ್ಕೊಡ್ತೀನಿ. ಆದರೆ ಪಕ್ಕ 2 ದಿನ ಬಿಟ್ಕೊಂಡು ನನಗೂ ಕಳಿಸ್ಬಿಡು ಮಗ. ಕಮಿಟ್ಮೆಂಟ್ ತುಂಬ ಇದೆ ನನಗೂ. ಖಂಡಿತವಾಗ್ಲೂ ಮಗ, 2 ದಿನ ಬಿಟ್ಕೊಂಡು ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮಗ. ಏನು ಮಗ ನೀನು ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ದುಡ್ಡು ಕೊಟ್ಟು 3 ದಿವಸ ಆಯ್ತಲ್ಲ ಮಗ. ನಾನು ಅವತ್ತೇ ಹೇಳಿದ್ದಾನೆ ತುಂಬ ಕಮಿಟ್ಮೆಂಟ್ ಇದೆ, ನನಗೆ ಅಮೌಂಟ್ ಅರ್ಜೆಂಟ್ ಇದೆ ಅಂತ. ಏನೋ ಮಗ, ₹1,00,000 ದುಡಿತೀಯ, ನಾನು ಹಿಂದೆ 20,000 ಬಿದ್ದಿದ್ಯಲ್ಲೋ, ನಿಧಾನ ಕೊಡ್ತೀನಿ, ಹೋಗು, ಪರವಾಗಿಲ್ಲ. ಮಗ ನಿಂಗೆ ದುಡ್ಡು ಕೊಡ್ಬೇಕಾದ್ರೆ ನೀನು ಹೇಳಿದ್ನಲ್ಲೋ ನನಗೂ ತುಂಬ ಕಮಿಟ್ಮೆಂಟ್ಸ್ ಇದೆ ಅಂತ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲೋ. ನೋಡಪ್ಪ ಧನು, ಇದೆಲ್ಲ ತಪ್ಪು ಕಣಪ್ಪ. ಈ ಥರ ಎಲ್ಲ ಮಾಡಬಾರ್ದು. ನಮ್ಮ ಕಷ್ಟ ಕಾಲಕ್ಕೆ ಅವ್ರು ನಮ್ಗೆ ದುಡ್ಡು ಕೊಟ್ಟವ್ರೆ. ನಾವು ಅವ್ರ ಕಷ್ಟ ಅಂತ ಬಂದಾಗ ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು, ಇಲ್ಲಾಂದರೆ ದೇವ್ರು ಮೆಚ್ಚಲ್ಲ ಕಣಪ್ಪ. ನೋಡಪ್ಪ ಧನು, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವು ಒಂದು ಟೈಮ್ ಹಸ್ಕೊಂಡಿದ್ರು ಪರವಾಗಿಲ್ಲ, ಅವ್ರು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟರೆ ಕಣಪ್ಪ ದೇವ್ರು ನಮಗೆ ಮೆಚ್ಚೋದು. ಕರೆಕ್ಟು ಕಣಮ್ಮ ನೀನು ಹೇಳಿದ್ದು. ಮಗ ಸಾರಿ ಕಣೋ, ನನ್ನ ಹತ್ರ ದುಡ್ಡಿತ್ತು, ಬಟ್ ನಿನಗೆ ಯಾಮಾರ್ಸೋಣ ಅಂತ ನೋಡಿದೆ. ಬಟ್ ಇವಾಗಲೇ ನಿನ್ನ ಅಕೌಂಟಿಗೆ ಕಳಿಸ್ತೀನಿ ಮಗ, ಕ್ಷಮಿಸ್ಬಿಡು ನನ್ನ. ಪರವಾಗಿಲ್ಲ ಮಗ, ಇವಾಗಲಾದ್ರೂ ನಿಂಗೆ ಅರ್ಥ ಆಯ್ತಲ್ಲ, ನಂಗೆ ಅಷ್ಟೇ ಸಾಕು. ಕಾಸಿನ ಮೇಲೆ ಲೋಕ